ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇದೇ ಬರುವ ಶುಕ್ರವಾರ ಸುಮಾರು ವಿಶೇಷಗಳಿವೆ. ವರಮಹಾಲಕ್ಷ್ಮಿ ಹಬ್ಬ ಒಂದು ಕಡೆ ಆದರೆ ಏಕಾದಶಿಯು ಅದೇ ದಿನ ಬರುತ್ತೆ, ಮತ್ತು ಸಿಂಹ ಸಂಕ್ರಮಣವು ಅವತ್ತೇ ಇದೆ. ಹಾಗಾಗಿ ಚಿಕ್ಕದಾಗಿ ರಾಶಿ ಭವಿಷ್ಯ ಬೇಕಾಗಬಹುದು ಈ ತಿಂಗಳು ಎಲ್ಲರಿಗೂ ಅಂತ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಮೇಷರಾಶಿಯ ಭವಿಷ್ಯ. ಮೇಷರಾಶಿಯವರಿಗೆ ಸ್ವಲ್ಪ ದಿನ ಯಾವುದೋ ಒಂದು ಚಿಂತೆ ಇರುತ್ತೆ. ನಾನು ಇದನ್ನು ಅಂದರೆ ಭವಿಷ್ಯವನ್ನು ಯಾಕೆ ಹೇಳ್ತೇನೆ ಅಂದರೆ, ಇದು ಪರ್ಮನೆಂಟ್ ಅಲ್ಲ. ಚಿಂತೆ ಯಾವಾಗಲೂ ಚಿತೆಗೆ ಸಮಾನ. ಈಗ ನಿಮಗೆ ಮನಸ್ಸಿನಲ್ಲಿರೋದು ನಿಮಗೆ ಗೊತ್ತು, ಆದರೆ ಅದು ಸ್ವಲ್ಪ ಸಮಯ ಅಂತ ತಿಳಿಸಲು ನಾನು ವಿಡಿಯೋ ಮಾಡೋದು. ಪ್ರತಿ ತಿಂಗಳೇನೂ ಮಾಡೋದಿಲ್ಲ. ಇದರಿಂದಲೇ BP ಶುಗರ್ ಇರೋರು ಜಾಸ್ತಿ ಮಾಡಿ ಡಾಕ್ಟ್ರ್ ಹತ್ರ ಹೋಗುವ ಸಂಭವವೂ ಇದೆ. ಭಯಪಡಬೇಡಿ, ನಾನು ಹೇಳಿದರೂ ನೀವು ಭಯಪಡ್ತೀರಿ. ಶ್ರೀ ರಾಘವೇಂದ್ರ ಆರಾಧನೆ ಮಾಡಿ ಆದಿತ್ಯ ಹೃದಯ ಪಠಿಸ್ತಾ ಇರಿ. ಇದರಿಂದ ಸ್ವಲ್ಪ ದಿನದಲ್ಲೇ ನಿಮಗೆಲ್ಲ ಶುಭ ಸಮಾಚಾರ ಸಿಗಲಿದೆ. ನಿಮ್ಮ ಹೋದ ಸ್ಥಾನಮಾನ ಪುನಃ ದೊರಕಲಿದೆ. ರಾಧೆ ರಾಧೆ, ಒಳ್ಳೆಯದಾಗಲಿ. ಎರಡನೇ ರಾಶಿ ವೃಷಭ ರಾಶಿ. ಇವರಿಗೆ ಹಣದ ಖರ್ಚು ಜಾಸ್ತಿ ಆಗುತ್ತೆ. ಆಕಸ್ಮಿಕ ಪ್ರಯಾಣ. ವ್ಯಾಪಾರ ಮಾಡುವವರಿಗೆ ಏನು ತೊಂದರೆ ಇಲ್ಲ, ಆದರೆ ಶತ್ರುಗಳ ಕಾಟ ಇದ್ದೇ ಇರುತ್ತೆ. ಹಣಕಾಸು ಆಸ್ತಿ ವಿಚಾರದಲ್ಲಿ ಹುಷಾರಾಗಿರಬೇಕು. ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ. ಮಗುವನ್ನು ನಿರೀಕ್ಷಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಉಳಿದೆಲ್ಲ ವಿಚಾರದಲ್ಲಿ ಜಾಗ್ರತೆ ವಹಿಸಿ ನೀವು ಹೆಚ್ಚಿನ ಪರಿಹಾರ ಮಾಡಿಕೊಳ್ಳಬೇಕು. ಈಗಿನಿಂದ ಗಣೇಶ ಚತುರ್ಥಿಯ ನಂತರದ ತನಕ ಕೂಡ ಗಣೇಶನ ಆರಾಧನೆ ಮಾಡ್ತಾ ಇರಿ. ಗಣೇಶ ಕವಚ ನಮ್ಮ ಚಾನಲ್ನಲ್ಲೇ ಇದೆ. ಉತ್ತಮ ಫಲಿತಾಂಶಕ್ಕೆ 16 ಸಲ ಹೇಳಿ ಅಥವಾ ಕೇಳಿ ಗಣೇಶನ ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ. ಮತ್ತು ಶಿವನಿಗೆ ಭಾನುವಾರ ರುದ್ರಾಭಿಷೇಕ ಮಾಡಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಕೂಡ ಮಾಡ್ತಾ ಇರಬೇಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆರಂಭದಲ್ಲಿ ಅಂದರೆ ಈಗ ಸದ್ಯಕ್ಕೆ ನಿಮ್ಮ ಕೆಲಸ ಕಾರ್ಯ ಸುಸೂತ್ರ ನಡೆಯುತ್ತವೆ. ಸಣ್ಣ ಪ್ರವಾಸ, ಸುಖ ಸಂತೋಷಗಳು ಇರುತ್ತೆ. ಆದರೆ ನೀವು ಯಾವುದೇ ವಿಷಯದಲ್ಲೂ ಇನ್ನೊಬ್ಬರ ಸಲಹೆ ಸೂಚನೆ ತಗೊಂಡೇ ಮುಂದುವರಿಯಬೇಕು. ಈ ಸಮಯ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು. ಹಣದ ಕೊರತೆಯೇನೂ ಬರುವುದಿಲ್ಲ. ಸುಖ ಸವಲತ್ತುಗಳಿಗೂ ಕಮ್ಮಿ ಇಲ್ಲ, ಆದರೆ ಸ್ವಲ್ಪ ಹುಷಾರಾಗಿರಿ. ಇದಕ್ಕೆ ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸ ಪಠಿಸಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಮತ್ತು ಯಾವುದಾದ್ರೂ ಅಮ್ಮನ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ. ಕರ್ಕರಾಶಿ. ಕರ್ಕರಾಶಿಯವರಿಗೆ ಆರಂಭದಲ್ಲಿ ಯಾವುದೋ ಒಂದು ಭಯ ಶುರುವಾಗುತ್ತೆ. ಇದು ಕೂಡ ಸ್ವಲ್ಪ ದಿನವೇ. ಹಣಕಾಸಿನ ವಿಷಯದಲ್ಲಿ ಚಿಂತೆ. ಇದು ಹೋಗಿ ನೀವೇ ಬೇರೆಯವರಿಗೆ ಭಯಪಡಿಸೋ ಥರ ಆಗ್ತೀರಾ. ಆದರೂ ಸಮಾಧಾನವಾಗಿರಿ. ಧ್ಯಾನ ಜಪ ಎಲ್ಲ ಮಾಡ್ತಾ ಇರಬೇಕು. ಈ ಒಂದು ತಿಂಗಳು ಹೀಗೆ ಇದ್ದರೂ ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ. ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಮಾಡಿ, ಮಂಗಳವಾರ ಯಾವುದಾದ್ರೂ ದೇವಿಗೆ ಅಭಿಷೇಕ ಮಾಡಿಸಿ. ಸಿಂಹರಾಶಿ. ಆರಂಭದಲ್ಲಿ ನಿಮಗೆ ಆಯಾಸ ಅಧ್ವಾನಗಳಿದ್ದರೂ ಮುಂದಿನ ದಿನಗಳಲ್ಲಿ ಭಾಗ್ಯೋದಯವಾಗಲಿದೆ. ಕೆಲಸದಲ್ಲಿ ಮನ್ನಣೆ, ಪ್ರಮೋಷನ್ ಎಲ್ಲ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಉತ್ಸಾಹದಿಂದ, ಆತ್ಮವಿಶ್ವಾಸದಿಂದ, ಹೊಸ ಹುರುಪಿನಿಂದ ಕೆಲಸ ಕಾರ್ಯಗಳನ್ನು ಮಾಡುವಿರಿ. ಅದೇ ರೀತಿ ಧನಲಾಭವೂ ಆಗುವುದು. ಅಲ್ಲದೆ ಆಸ್ತಿ ಖರೀದಿ, ಆಸ್ತಿ ಮಾರಾಟಕ್ಕೆ ಅಡೆತಡೆ ಇದ್ದರೆ ಈಗ ಎಲ್ಲವೂ ನಿವಾರಣೆಯಾಗಿ ಸುಸೂತ್ರವಾಗಿ ನಡೆಯುವುದು. ಆದರೂ ನಿಮ್ಮ ಹೆಸರಿಗೆ ಕಳಂಕ ತರಲು ಹಲವಾರು ಜನರು ಯತ್ನಿಸುತ್ತಾ ಇರುತ್ತಾರೆ. ಇದನ್ನು ಗಮನದಲ್ಲಿಟ್ಟು ನಿಮ್ಮ ಹಾವಭಾವ, ಮುಂದಿನ ನಡೆ ಇರಲಿ. ದಿನಾಲೂ ಆದಿತ್ಯ ಹೃದಯ ಪಠಿಸಿ ಮತ್ತು ಹನುಮಾನ್ ಚಾಲೀಸ ಕೂಡ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಕನ್ಯಾ ರಾಶಿ. ಮೊದಲ ವಾರದಲ್ಲಿ ಒಳ್ಳೆಯ ಆರೋಗ್ಯದಿಂದ ಆರಾಮಾಗಿ ಇರ್ತೀರಿ. ನಂತರ ಧನ ನಷ್ಟವಾಗುವ ಸಾಧ್ಯತೆ ಇದೆ. ದೂರ ಪ್ರದೇಶದ ಯಾತ್ರೆಯ ಸಾಧ್ಯತೆ ಕೂಡ ಇದೆ. ಅದರ ಜೊತೆ ನಿಮ್ಮ ಮನದ ಇಚ್ಛೆ ಪೂರ್ಣಗೊಳ್ಳುವ ಸಮಯವೂ ಬಂದಿದೆ. ಕಣ್ಣಿನ ಸಮಸ್ಯೆ ಬರಲಿದೆ. ನಿಮ್ಮ ಅಕ್ಕಪಕ್ಕದವರಿಂದ ಕಿರಿಕಿರಿ, ಸ್ವಲ್ಪ ಭಯದ ವಾತಾವರಣವೂ ಇರುತ್ತೆ. ನೀವು ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಬೇಕು. ತುಲಾರಾಶಿ. ತುಲಾರಾಶಿಯವರಿಗೆ ಧನಲಾಭ. ದವಸ ಧಾನ್ಯ ವ್ಯಾಪಾರಿಗಳಿಗೆ ಉತ್ತಮ ಸಮಯ.
ಮಿತ್ರರ ಸಹಯೋಗ ಚೆನ್ನಾಗಿದೆ. ಮಿತ್ರರ ಜೊತೆ ಪ್ರವಾಸ ಅಥವಾ ಅವರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ. ಆಫೀಸಿನಲ್ಲಾಗಲಿ ಮನೆಯಲ್ಲಾಗಲಿ ನಿಮ್ಮ ಮೇಲಧಿಕಾರಿಗಳಿಗೆ ಹಿರಿಯರಿಗೆ ಗೌರವಿಸಿ, ಇಲ್ಲಾಂದರೆ ಸಮಸ್ಯೆ ಉಂಟಾಗಲಿದೆ. ಮಂಗಲ ಕಾರ್ಯ ನಡೆಯಲಿದೆ, ಆದರೆ ಅದಕ್ಕೂ ಅಡ್ಡಿ ಆತಂಕಗಳು ಬರಲಿವೆ. ಹಾಗಾಗಿ ನೀವು ಗಣಪತಿಗೆ ದಿನಾಲೂ ಏನಾದರೂ ನೈವೇದ್ಯ ಗರಿಕೆ ಇಡ್ತಾ ಬನ್ನಿ. ಸುಬ್ರಹ್ಮಣ್ಯ ಹಾಗೂ ದೇವಿಯ ಆರಾಧನೆ ಕೂಡ ಮಾಡಬೇಕು. ವೃಶ್ಚಿಕ ರಾಶಿ, ನಿಮಗೆ ಕೆಲಸದಲ್ಲಿ ಉನ್ನತಿಯಾಗಲಿದೆ. ಪದವಿ ಪಟ್ಟ ಸಿಗಲಿದೆ. ಹಣಕಾಸಿನ ವಿಷಯದಲ್ಲಿ ಸಂತೃಪ್ತಿಯಿಂದ ಇರುವಿರಿ. ಪ್ರಶಂಸೆ ಸಿಗಲಿದೆ. ಒಳ್ಳೆಯ ಆಹಾರ ಸಿಗಲಿದೆ. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯಲಿವೆ. ಜವಾಬ್ದಾರಿ ಹೆಚ್ಚಾಗಲಿದೆ. ರಾಜಕೀಯದಲ್ಲಿ ಬೆಳವಣಿಗೆ ಇದೆ, ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಾದರೂ ಶರೀರಕ್ಕೆ ಪೆಟ್ಟಾಗುವ ಸಾಧ್ಯತೆ ಇದೆ. ಯಾವುದೇ ಕೆಲಸ ಮಾಡಬೇಕಾದರೂ ಜಾಗರೂಕತೆಯಿಂದ ಮಾಡಬೇಕು ಮತ್ತು ವಾಹನದಲ್ಲಿ ಓಡಾಟ ಹುಷಾರಾಗಿ ಮಾಡಿ. ಸುಬ್ರಹ್ಮಣ್ಯನ ಮಂತ್ರ ಪಠಣೆ, ಆರಾಧನೆ ಮಾಡಿ ಹಾಗೂ ನರಸಿಂಹನ ಸ್ಮರಣೆ ಮಾಡ್ತಾ ಇರಿ. ಮತ್ತು ಮೃತ್ಯುಂಜಯ ಮಂತ್ರ ಜಪ ಕೂಡ ಮಾಡಿ. ಧನುರಾಶಿ, ನಿಮಗೆ ತಂದೆಯವರ ಕಡೆಯಿಂದ ಸಹಕಾರ ಸಿಗಲಿದೆ. ಆಸ್ತಿ ಪಾಸ್ತಿ ಕೂಡ ಸಿಗುವ ಸಾಧ್ಯತೆ ಇದೆ. ಏನಾದರೂ ಒಂದು ಚಿಂತೆಯಿಂದ ಬಳಲುವಿರಿ. ನಿಮ್ಮ ರೋಗವೇ ನಿಮಗೆ ಭಯಕ್ಕೆ ಕಾರಣವಾಗಲಿದೆ. ನಿಮಗೆ ಈ ಸಮಯದಲ್ಲಿ ಹಸಿವು ಜಾಸ್ತಿಯಾಗಿ ಅದರಿಂದ ಕೂಡ ಒಂದು ಥರದ ಭಯ ಕಾಡಲಿದೆ. ಇದೆಲ್ಲದರಿಂದ ನೀವು ಮಾನಸಿಕವಾಗಿ ನೊಂದು ಮನೆಯಲ್ಲಿ ಕಲಹಗಳು ಕ್ಲೇಶಗಳು ಜಾಸ್ತಿ ಆಗಲಿವೆ. ಆದರೂ ಕೆಲವು ಆಸೆ ಆಕಾಂಕ್ಷೆಗಳು ನೆರವೇರಲಿವೆ. ಕೆಲವು ಕಾರ್ಯಗಳು ಸಿದ್ಧಿಸಲಿವೆ. ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ರುದ್ರಾಭಿಷೇಕ ಮಾಡಿಸಿ. ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತದೆ. ಆದರೆ ಆಕಸ್ಮಿಕವಾಗಿ ಆಸ್ತಿ ಸಿಗೋದು, ಸರ್ಪ್ರೈಸ್ ಗಿಫ್ಟ್ ಸಿಗೋದು ಇರುತ್ತೆ. ಹೆಚ್ಚಿನ ಧನಲಾಭಗಳು ಉಂಟಾಗುತ್ತವೆ. ಮುಂದೆ ಆಭರಣಗಳ ಖರೀದಿ ಮಾಡುತ್ತೀರಿ. ಪತ್ನಿಯೊಂದಿಗೆ ಸಂತೋಷದ ದಿನಗಳನ್ನು ಕಳೆಯುವಿರಿ. ತಾಮ್ರದ ವ್ಯಾಪಾರಿಗಳಿಗೆ ಈ ಸಮಯ ತುಂಬ ಲಾಭಕರವಾಗಿದೆ ಹಾಗೂ ಹಳೆಯ ವಾಹನ ಕೊಟ್ಟು ಹೊಸ ವಾಹನ ತಗೊಳ್ಳಿರಿಗೆ ಒಳ್ಳೆಯ ಸಮಯ. ಇನ್ನು ಉತ್ತಮ ಫಲಕ್ಕೆ ದಿನಾಲು ಶಿವಸಹಸ್ರನಾಮ ಪಾರಾಯಣ ಮಾಡಿ. ಕುಂಭರಾಶಿಯವರಿಗೆ ದಿಢೀರ್ ಪ್ರಯಾಣ, ಅದು ಅಧ್ವಾನದ ಪ್ರಯಾಣ ಇರುತ್ತದೆ. ಭಯದ ವಾತಾವರಣದ ಕೂಡ ಇರುವುದು. ಆದರೆ ಮುಂದಿನ ದಿನಗಳಲ್ಲಿ ಸಂಪತ್ತು ಸುಖ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯ ವಸ್ತ್ರ ಆಭರಣಗಳನ್ನು ಖರೀದಿಸುವಿರಿ. ನಿಮ್ಮ ವಿರೋಧಿಗಳ ಪರಾಜಯವಾಗುವುದು. ಕೋರ್ಟು ಕಚೇರಿ ವಾದ ವಿವಾದಗಳಲ್ಲಿ ಜಯ ಸಿಗುವುದು. ವಿವಾಹದ ವಿಷಯದಲ್ಲಿ ಧನಾತ್ಮಕ ಸಮಯವಾಗಿದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ನೀವು ಭಾನುವಾರ ಶಿವನ ದೇವಸ್ಥಾನದಲ್ಲಿ ಬೆಲ್ಲದ ದೀಪ ಹಚ್ಚಿ ಗುರುರಾಯರ ಮಂತ್ರ ಜಪಿಸಿ. ಕೊನೆಯ ರಾಶಿ ಮೀನರಾಶಿ. ನೀವು ಪ್ರಾರಂಭದಲ್ಲಿ ಆರೋಗ್ಯವಾಗಿ ಸಂತೋಷದಿಂದ ಇರುವಿರಿ. ನಿಮ್ಮ ಶತ್ರುಗಳ ಪರಾಜಯವಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಹಲವಾರು ಬದಲಾವಣೆ ಆಗುತ್ತದೆ. ಬಂಧು ಬಾಂಧವರಲ್ಲಿ ಮನಸ್ತಾಪ, ಆರೋಗ್ಯದಲ್ಲಿ ವ್ಯತ್ಯಾಸ, ಶತ್ರುಬಾಧೆ ಪುನಃ ಶುರುವಾಗುತ್ತದೆ. ಶಾಂತ ರೀತಿಯಿಂದ ಇರಬೇಕಾಗುತ್ತದೆ. ತುಂಬ ಎಚ್ಚರಿಕೆ ವಹಿಸಬೇಕು. ಆದರೂ ಧನಲಾಭದ ಯೋಗವಿದೆ. ಅಪವಾದಗಳು ಬರುವ ಸಾಧ್ಯತೆ ಇವೆ. ನಿಮಗೆ ಪರಿಹಾರವಾಗಿ ಲಲಿತಾ ಸಹಸ್ರನಾಮ ಪಠಿಸುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು ಹಾಗೂ ಹನುಮಾನ್ ಚಾಲಿಸ ಪಠಿಸುವುದು ಒಳ್ಳೆಯದು. ಈ ಸಮಯದಲ್ಲಿ ಎಲ್ಲ ರಾಶಿಯವರು ಶ್ರೀಕೃಷ್ಣನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ನಿಯಮಿತ ರೂಪದಲ್ಲಿ ಜಪ ಮಾಡ್ತಾ ಇರಿ. ಹನುಮಾನ್ ಚಾಲೀಸ ಪಠಿಸಿ ಹಾಗೂ ಶಿವನ ಆರಾಧನೆ ಮಾಡ್ತಾ ಇದ್ದರೆ ಒಳ್ಳೆಯದು. ಶುಭವಾಗಲಿ. ರಾಧೆ ರಾಧೆ.